ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹುಚ್ಚ ಕುದುರೆ ತರ ಓಡ್ತಾವನ ಶಿವ, ಅವ್ನು ಹಿಡಿಯಕ್ ನಿಮ್ ಕೈಲಿ ಆಯ್ತದ? ನೀವೇನಣ್ಣ ಒಳ್ಳೆ ಶತ್ರುನ ಹೊಗಳ್ತಾ ನಿಂತಿದ್ದೀರಲ್ಲ. ಏಯ್, ಅವತ್ತಿಲ್ಲಿ ಕುಂತ್ಕೊಂಡು ಏನಪ್ಪ ಮಾತಾಡಿದ್ವಿ ನಾವು? ಅವ್ನೋಗಿ ಬಿಡಿಸಿದ್ದಾರು ನಿಮ್ಮ ಅಪ್ಪಯ್ಯ. ಈ ಮಾತನ್ನು ಇವ್ರಿಗೆ ತಿರುಗಿಸು. ನಾಗೇಗೌಡ್ರೆ, ಹುಲ್ಲು ಕಡ್ಡಿ ಅಲ್ಲಾಡಬೇಕು ಅಂದರೆ ದೇವರ ಆಜ್ಞೆ ಇರಬೇಕು ಅಂತಾರೆ. ಆದರೆ ಮಾರಿಗುಡಿನಲ್ಲಿ ಹುಲ್ಲು ಬಲಗಡೆ ಅಲ್ಲಾಡಿದ್ರೆ ಏನಾಗುತ್ತೆ, ಎಡಗಡೆ ಅಲ್ಲಾಡಿದ್ರೆ ಏನಾಗೋದನ್ನು ತಡೆಯುತ್ತೆ ಅನ್ನೋದು ಮಾರಿಗುಡಿ ದೇವರು ಈ ವೀರಭದ್ರನಿಗೆ ಮಾತ್ರ ಗೊತ್ತು. ಪೊಲೀಸ್ ಸ್ಟೇಷನ್ನಲ್ಲಿ ಶಿವನ ಬಿಡಿಸೋದಕ್ಕೆ 2 ಕಾರಣಗಳಿದೆ. ಯಾವುದು ಅದು? ಆವತ್ತು ಶಿವು ಅವನ್ನೆಲ್ಲ ಬಡಿತಿರ್ಬೇಕಾದ್ರೆ ಅವನ ಮುಖಾನ ಗಮನಿಸಿದ್ರ, ಮಾರಿಗುಡಿನಲ್ಲಿ ಪ್ರತಿ ವರ್ಷ ನಡೆಯೋ ಜಾತ್ರೆನಲ್ಲಿ ಮಾ ಕಾಳಮ್ಮ ಅವನ ಮೈ ಮೇಲೆ ಬಂದಾಗ ಮಾತ್ರ ಆ ರೀತಿ ಮುಖ ಬದಲಾಗುತ್ತೆ. ಅವತ್ತು ಹಾಗೆ ಎಲ್ಲರನ್ನು ಹೊಡಿತಿದ್ರೆ ಅವನ ಮುಖ ಅದೇ ರೀತಿ ಬದಲಾಗಿತ್ತು. ಆ ಶಿವು ಹೊಡೆದಿರೋದು ಪೊಲೀಸ್ನವ್ರಿಗೆ. ನಾಳೆ ದಿವಸ ಈ ವಿಷಯ ಹೊರಗೆ ಬಂತು ಅಂದರೆ ವಿಧಾನಸೌಧದಲ್ಲಿ ಚರ್ಚೆ ಆಗುತ್ತೆ. ಚರ್ಚೆ ಆದರೆ ತನಿಖೆಗೆ ಆದೇಶ ನೀಡ್ತಾರೆ. ಇದನ್ನೆಲ್ಲ ಯಾರು ಮಾಡಿದ್ದು, ಯಾರು ಹೇಳ್ಕೊಟ್ಟು ಮಾಡ್ತಿದ್ದು ಅಂತ ಕಡೆಗೆ ಸುತ್ತಕೊಂಡು ನಮ್ಮ 4 ಜನದ ಬುಡಕ್ಕೆ ಬರುತ್ತೆ. ಅದಕ್ಕೆ ನಾನು ಮಧ್ಯ ಬರಬೇಕಾಯ್ತು. ಇನ್ನೊಂದು ಕಾರಣ? ಅದೇ ಮುಖ್ಯವಾದ ಕಾರಣ. ಅವತ್ತು ಪಂಚಾಯಿತಿ ಆದಮೇಲೆ ಶಿವು ಮಧ್ಯರಾತ್ರಿ ನಮ್ಮ ಮನೆಗೆ ಬಂದಿದ್ದ. ಇದೇನು ಶಿವು, ಇಷ್ಟೊತ್ತಲ್ಲಿ ಬಂದಿದೆಯಲ್ಲ, ಯಾರಿಗೇನಾಯ್ತಪ್ಪ? ಯಾರಿಗೂ ಏನಾಗಿಲ್ಲ ಮಾವ. ಅದು ನಿಂತ ವಸಿ ಮಾತಾಡಬೇಕಿತ್ತು. ಏನಾದರೂ ದುಡ್ಡು ಕಾಸು ಬೇಕಾಗಿತ್ತೇನೋ? ಅಯ್ಯೋ ಇಲ್ಲ ಮಾವ, ಹಂಗೇನಿಲ್ಲ. ಅದು ಮಾವ, ಇವತ್ತು ಪಂಚಾಯತಿಲಿ ನಾನು ನಿಂತ ವಾದ ಮಾಡಿಬಿಟ್ಟೆ. ಅದೇ ಮನ್ಸಲ್ಲಿ ಕೊರಿತಾ ಇತ್ತು. ಅದಕ್ಕೆ ನಿಂತವ ಕ್ಷಮೆ ಕೇಳು ಮಾತ ಬಂದೆ. ನಾಯಿ ನನ್ನ ಮಗನೇ, ಊರವ್ರ ಮುಂದೆಲ್ಲ ವಾದ ಮಾಡಿ ಈಗ ನನ್ನ ಮುಂದೆ ಬಂದು ಕ್ಷಮೆ ಕೇಳ್ತಿದೀಯ? ಇದೇನು ಹೇಳ್ತಾರಲ್ಲ, ಚೌಕದಲ್ಲಿ ಚಡಾವ್ನಲ್ಲಿ ಹೊಡೆದು ಕೋಣೆಯಲ್ಲಿ ಬಂದು ಕಾಲು ಹಿಡ್ಕೊಂಡ್ರಂತೆ. ಇರಲಿ ಬಿಡೋ, ವಯಸ್ಸು ಹಾಗಾಗತ್ತೆ, ಕ್ಷಮಿಸಿದ್ದೀನಿ ಬಿಡು. ಸರಿ ಮಾವ. ಮಾವ, ಇನ್ನೊಂದು ವಿಷಯ ಹೇಳು. ಮಾವ, ನೀವು ತೆಪ್ಪು ಮಾಡ್ಬಿಟ್ರಿ ಮಾವ. ನೀವು ನಮ್ಮ ಅವ್ವನ ಬಗ್ಗೆ ಮಾತಾಡಿದ್ರೆ ನನಗೇನು ಅನ್ಸಕ್ಕಿಲ್ಲ. ಯಾಕಂದ್ರೆ ನಮ್ಮ ಅವ್ವ ಓಡೋಗಿ ನಮ್ಮನ್ನೆಲ್ಲ ಬೀದಿ ಪಾಲು ಮಾಡಿದ್ದಾರೆ ಅಂತ ನಮ್ಮ ಅಪ್ಪಯ್ಯನ ಬಾಯಿಗಿಂತ ಜಾಸ್ತಿ ನಿಮ್ಮ ಬಾಯಲ್ಲಿ ಕೇಳಿ ಅವಳು ಮೋಸಗಾತಿ ಅಂತ ನನ್ನ ಮನಸ್ಸಲ್ಲಿ ಬೇರೂರ್ಬಿಟ್ಟಿದೆ. ಹಂಗಾಗಿ ನಂಗೆ ಬೇರೇನೂ ಅನ್ಸಕ್ಕಿಲ್ಲ. ಆದರೆ ಇವತ್ತು ನೀವು ಬಾರ ಬಗ್ಗೆ ಮಾತಾಡ್ಬಿಟ್ರಲ್ಲ ಮಾವ, ಅದನ್ನ ತಡೆಯೋಕ್ಕಾಗಲಿಲ್ಲ. ಅಲ್ಲ ಮಾವ, ಪಾರು ನೀವು ಹೆತ್ತಿರೋ ಮಗಳು, ನೀವು ಬೆಳೆಸಿರೋ ಮಗಳು. ಪಾರು ಹೆಂಗೆ ಏನು ಅಂತ ನನಗಿಂತ ಸಂದಾಗಿ ನಿಮಗೆ ಗೊತ್ತಿರಬೇಕು. ಆದರೆ ಪಂಚಾಯಿತಿ ಕರೆದು ಊರ ಜನರ ಮುಂದೆ ಪಾರು ನಿಮ್ಮ ಅವ್ವನ ಥರ ಓಡೋಯ್ತಾಳೆ ಅಂದ್ರಲ್ಲ, ಅದು ನನ್ನ ಕೈಲಿ ತಡೆಯೋಕ್ಕಾಗಲಿಲ್ಲ ಮಾವ, ತಡೆಯೋಕ್ಕಾಗಲಿಲ್ಲ. ಅದು ಹೆಂಗ್ ಮಾವ, ಪಾರು ಬಗ್ಗೆ ಆಟೊಂದು ಕೇಳೋದು ಮಾತಾಡ್ಬಿಟ್ರಿ ನೀವು. ಪಾರು ನೀವು ಎತ್ತಿರೋ ಮಗಳು, ಪಾರು ನನ್ನ ಹೆಂಡ್ರು. ಎಲ್ಲದಕ್ಕೂ ಮೀರಿ ಪಾರು ನನ್ನ ಮನೆ ಮಹಾಲಕ್ಷ್ಮಿ ಮಾವ, ಮಹಾಲಕ್ಷ್ಮಿ. ಏ ಶಿವು, ಕೊಡೋದು ಬಂದಿದೆಯೇನೋ, ಏನೇನೋ ಮಾತಾಡ್ತಿದೀಯಾ? ಯಾಕೆ ಮಾವ, ನ್ಯಾಯವಾಗಿ ಮಾತಾಡಿದ್ರೆ ಕೊಡೋದು ಬಂದೀನಿ ಅಂತೀರಲ್ಲ? ಮತ್ತೆ ಇಷ್ಟೊತ್ತಿನಲ್ಲಿ ಮನೆಗೆ ಬಂದು ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಿದೆಯಲ್ಲ, ನಾನು ಯಾವತ್ತೋ ನಿನಗೆ ಮೋಸ ಮಾಡಿದ್ದೀನಿ? ಮೋಸದ ಪ್ರಶ್ನೆ ಅಲ್ಲ ಮಾವ, ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಯ್ತಿಲ್ಲ. ಅಲ್ಲ ಮಾವ, ಪಾರು ಬಗ್ಗೆ ನೀವು ಆಟೋನ್ ಜನರ ಮುಂದೆ
ಹಾಟ್ ತಪ್ಪಾಗಿ ಮಾತಾಡ್ಬಿಟ್ರಲ್ಲ, ಅವಳ ಮನ್ಸಿಗೆ ಅದು ಏಟು ನೋವಾಗಿರ್ಬೇಕು ಅಂತ ನೀವೇ ಯೋಚನೆ ಮಾಡಿ. ನೀವು ನನ್ನ ಬಗ್ಗೆ, ನಮ್ಮ ಅವ್ವನ ಬಗ್ಗೆ ಏನ್ ಬೇಕಾದ್ರೂ ಮಾತಾಡಿ, ನಾನು ಏನೂ ಅನ್ಕೊಳಕ್ಕಿಲ್ಲ. ಆದ್ರೆ ನೀವು ನಮ್ಮನೆ ದ್ಯಾವತೆ ಬಗ್ಗೆ ಹಂಗೆಲ್ಲ ಅನ್ಬಾರ್ದಿತ್ತು. ಅದು ನಿಜವಾಗ್ಲೂ ಬಹಳ ದೊಡ್ಡ ತಪ್ಪು ಮಾವ. ಅದಕ್ಕೆ ಹೊಸಿ ಜೋರಾಗಿ ವಾದ ಮಾಡ್ಬಿಟ್ಟೆ. ಮಾವ, ನೀವು ಪಾರು ಬಗ್ಗೆ ತೆಪ್ಪ ತಿಳ್ಕೊಬೇಡಿ. ಅವಳು ಚಿನ್ನಂತ ಹೆಣ್ಣು. ಯಾರಕ್ಕೆ ಓದ್ಕೊಂಡ್ರು ಅವಳಂತ ಹೆಣ್ಮಗಿ ಹೊಟ್ಟೆಲಿ ಯಾರ ಹೊಟ್ಟೆಲೂ ಊಟಕ್ಕಿಲ್ಲ ಅಂತವಳು ನಮ್ಮ ಮಗಳಾಗಿ ಪಡಿಯಕ್ಕೆ, ಅವಳ ಬಾಯಲ್ಲಿ ನಿಮ್ಮನ್ನ ಅಪ್ಪ ಅಮ್ಮ ಅನ್ಸ್ಕೊಳಕ್ಕೆ ನೀವು ಪುಣ್ಯ ಮಾಡಿರ್ಬೇಕು ಮಾವ. ಯಾಕೋ ಈ ವಿಷಯ ಎಲ್ಲ ಮನ್ಸಲ್ಲೇ ಕೊರಿತಿತ್ತು. ಅದಕ್ಕೆ ತಡ್ಕೊಳಕ್ಕಾಗ್ದೆ ಒಂದೆಲ್ಲ ನಿಮ್ಮ ಮುಂದೆ ಹೇಳ್ಬಿಟ್ಟೆ. ಚಿಕ್ಕವನ್ ಬಾಯಲ್ಲಿ ದೊಡ್ಡ ಮಾತು ಬಂತು ಅಂತ ನಿಮ್ಗೆ ಏನಾದರೂ ಅನ್ಸಿದ್ರೆ ನಂಗೆ ಕ್ಷಮಿಸ್ಬಿಡಿ ಮಾವ. ಮತ್ತೆ ಮಾವ, ನ್ಯಾಯ ಅಂತ ಬಂದ್ರೆ ನಾನು ಯಾರು ತಗೋಬೇಕಾದ್ರೆ ಇಟ್ಕೋತೀನಿ. ಆದ್ರೆ ಅನ್ಯಾಯ ಅಂತ ಬಂದ್ರೆ ಆ ಬ್ರಹ್ಮ ಬಂದ್ರುವೆ ನಾನು ಅಂತ ನಿಂತ್ಕೊಳ್ಳೋಕಿಲ್ಲ. ಪಾರು, ಜೀವನದಲ್ಲಿ ಮೊದಲಕ್ಕಿಂತ ಮಾವಂತವ ನಾನು ಹಿಂಗೆಲ್ಲ ಮಾತಾಡಿದ್ದು. ವೆರಿ ಗುಡ್ ಮಾವ. ಇವತ್ತು ನನ್ನ ಬೆಸ್ಟ್ ಸ್ಟೂಡೆಂಟ್ ಆದೆ ನೋಡು ನೀನು. ನಾನು ಹೇಳ್ಕೊಟ್ಟಿದ್ದನ್ನ ಚಾಚು ತಪ್ಪದೆ ಕರೆಕ್ಟಾಗಿ ಹೇಳಿ ಬಂದಿದ್ಯಾ. ಗುಡ್. ಏನು ಗುಡ್ಡಾನೋ, ನನ್ಗೆ ಯಾಕೋ ನಾನು ತೆಪ್ಪಾಡ್ಬಿಟ್ಟ ಅಂತ ಅನಿಸ್ತೈತೆ. ಏನು ತಪ್ಪು ಮಾಡಿಲ್ಲ ಬಾ ಮಾವ ನೀನು. ನೋಡು, ಇನ್ಮೇಲೆ ನಾನು ಹೇಳ್ಕೊಟ್ಟಂಗೆ ಇರಬೇಕು, ಹೇಳ್ಕೊಟ್ಟಿದ್ದನ್ನೇ ಹೇಳಬೇಕು. ಗೊತ್ತಾಯ್ತಾ? ಸರಿನೋ ತೆಪ್ಪು, ಎಲ್ಲ ನಮ್ಮವ್ವ ಮಕ್ಕಳವನ್ನೇ ನೋಡ್ಕೋಬೇಕು. ಮಾವ ಬೇಜಾರಾಗದಿದ್ರೆ ಆಟೆ ಸಾಕು. ಮಾವ ಬಾ ನೀನು. ಹಂಗೆಲ್ಲ ಮಾತಾಡ್ದಪ್ಪಯ್ಯ, ಕೊರಿಯಕ್ಕಿಲ್ವಾ? ಕರೆದಿದ್ರೆ ಏನೋ ಮಾಡ್ತಿದ್ದೆ. ಅವತ್ತು ನೋಡಿದ್ಯಲ್ಲ ಶಿವನ, ಧಿಕ್ಕಾರ ಹಾಕಿದ ಪಂಚಾಯತಿ ಜನನೇ 5 ನಿಮಿಷದಲ್ಲಿ ಅವ್ರ ಬಾಯಿಂದಲೇ ಜೈಕಾರ ಹಾಕಿಸ್ಕೊಂಡೋದ. ಸಾಮಾನ್ಯ ಅಲ್ಲ ಅವನು. ಅವನಿಗೆ ನನ್ನ ಬಗ್ಗೆ ನಂಬಿಕೆ ಇದ್ರೆ ಮಾತ್ರ ಅವನನ್ನ ಬಗ್ಬಡಿಬಹುದು. ಅಲ್ಲ, ಅದಕ್ಕೂ ನೀವು ಶಿವನ್ ಬಿಡಿಸಿದ್ದಕ್ಕೂ ಏನು ಸಂಬಂಧ ಗೌಡ್ರೆ? ಗೌಡ್ರೆ, ನೀವಿನ್ನು ಮುಂದೆ ಏನೇ ಮಾಡಿದ್ರು ಅವನು ನಿಮ್ಮನ್ನು ನಂಬೋದಿಲ್ಲ. ನನ್ನ ಮೇಲಿನ ನಂಬಿಕೆ ಕೂಡ ಅಳ್ಳಾಡ್ತಾ ಇದೆ. ಯಾವತ್ತೂ ನನ್ನ ಮುಂದೆ ವಾದ ಮಾಡದೆ ಇದ್ದವನು ಅವತ್ತು ಪಂಚಾಯತಿನಲ್ಲಿ ವಾದ ಮಾಡ್ದ. ಅವನಿಗೆ ನನ್ನ ಮೇಲೆ ಗೌರವ ಕಮ್ಮಿ ಆಗ್ತಿದೆ ಅಂದರೆ ನಂಬಿಕೆ ಕೂಡ ಕಮ್ಮಿ ಆಗ್ತಿದೆ ಅಂತ ಅರ್ಥ. ಅದಕ್ಕೆ ಅವನ ಮನೇನ ಉಳಿಸ್ದೆ, ಅವನ ಪ್ರೀತಿನ ಉಳಿಸ್ದೆ. ಈಗ ಅದೇ ನಂಬಿಕೆ ಪ್ರೀತಿ ಮೇಲೆ ಯಾವಾಗಲೂ ನನ್ನ ಪಕ್ಕನೇ ಇರ್ತಾನೆ. ಈ ನಂಬಿಕೆ ನಿಂತ್ಕೊಂಡು ನಾವು ಮುಂದೆ ಏನು ಬೇಕಾದರೂ ಆಟ ಆಡ್ಬೋದು ಅವನ ಜೊತೆ. ಇಲ್ಲಿಂದ ಎಲ್ಲಿಗೆ ಯೋಚನೆ ಮಾಡ್ತಿದ್ಯಪ್ಪಯ್ಯ? ಮಾವ, ಹಂಗಾರೆ ಇನ್ನು ಮುಂದೆ ನಾವು ಮಾಡೋ ಎಲ್ಲ ಪ್ಲ್ಯಾನ್ದಾಗೂ ನೀವು ಇರ್ತೀರ ಅಂತಲೇ ಲೆಕ್ಕನ? ನಾನು ಮಾತ್ರ ಅಲ್ಲ, ನಾವೆಲ್ಲರೂ ಇರ್ತೀವಿ. ನಾವು 4 ಜನ ಸಾಕಲ್ವಾ ಶಿವು ಹೆಣ ಹೊರೋದಕ್ಕೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.